ಶ್ರೀ ಗುರುಚರಿತ್ರೆ ಅಧ್ಯಾಯ 11. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೇ ನಮಃ. ಶ್ರೀ ದತ್ತಾಯ ಗುರುವೇ ನಮಃ. ಎರಡನೇ ಅವತಾರವಾದ ಶ್ರೀ ನರಸಿಂಹ ಸರಸ್ವತಿಯವರ ಮಹಿಮೆಯನ್ನು ಕೇಳಲಿಚ್ಛಿಸುತ್ತಿರುವ ನಾಮಾಧಾರಕನಿಗೆ ಸಿದ್ಧಮುನಿಯು ಈ ರೀತಿ ಹೇಳಿದನು. ಕುರುವಪುರದಲ್ಲಿ ಪ್ರದೋಷ ಪೂಜೆ ಮಾಡಿದ ಅಂಬಿಕಾದೇವಿ ಮುಂದಿನ ಜನ್ಮದಲ್ಲಿ ಅಂಬೆ ಎನ್ನುವ ಹೆಸರಿನಿಂದ ಕರಂಜಾನಗರದಲ್ಲಿ ಹುಟ್ಟಿದಳೆಂದು ಈ ಮೊದಲು ತಿಳಿದುಕೊಂಡೆವಲ್ಲವೇ. ಆಕೆಯು ಮಾಧವ ಶರ್ಮನನ್ನು ಮದುವೆಯಾಗಿ ಶಿವವ್ರತವನ್ನು ತಪ್ಪದೇ ಮಾಡುತ್ತಿದ್ದಳು. ಆ ತಾಯಿಗೆ ಕೊಟ್ಟ ಮಾತಿನಂತೆ ಆಕೆಗೆ ಮಗನಾಗಿ ಹುಟ್ಟಿದ ದತ್ತಸ್ವಾಮಿಗೆ ನರಹರಿ ಎಂದು ನಾಮಕರಣ ಮಾಡಿದರು. ಆ ಮಗು ಹುಟ್ಟಿದ ಕೂಡಲೇ ಓಂ ಎಂದನು. 7 ಸಂವತ್ಸರಗಳಾದರೂ ಓಂ ಎಂಬ ಶಬ್ದ ಬಿಟ್ಟರೆ ಬೇರೆ ಒಂದು ಮಾತನ್ನೂ ಆಡಲಿಲ್ಲ. ಇಲ್ಲದಿಲ್ಲದೆ ಹುಟ್ಟಿದ ಮಗನು ಮೂಕನಾದನೆಂದು ಹೆತ್ತವರು ಚಿಂತಿಸುತ್ತಿದ್ದರೆ ಅಕ್ಕಪಕ್ಕದ ಮನೆಯವರು ಆಲದೆಲೆಗಳಲ್ಲಿ ಊಟವನ್ನು ಮಾಡಿಸಲು ಕುಲದೇವರಾದ ಈಶ್ವರನನ್ನು ಪೂಜಿಸಲು ಒಬ್ಬೊಬ್ಬರೊಂದೊಂದು ಸಲಹೆ ನೀಡುತ್ತಿದ್ದರು. ಆತನು ಸ್ಪಷ್ಟವಾಗಿ ಓಂಕಾರವನ್ನು ಉಚ್ಚರಿಸುತ್ತಿರುವನು. ಆದ್ದರಿಂದ ಆತನಿಗೆ ಮಾತುಗಳು ಬರುವುದು, ಆದರೆ ಏಕೋ ಮಾತನಾಡುತ್ತಿಲ್ಲ ಎಂದು ನೊಂದುಕೊಳ್ಳುತ್ತಿದ್ದರು. ಹೀಗೆ 7 ವರುಷಗಳು ಕಳೆದು ಹೋದವು. ತಾಯಿ ಬೇಸರಗೊಂಡಿದ್ದರೆ ಆ ಮಗುವು ಉಪನಯನ ಮಾಡಿದರೆ ಮಾತನಾಡುವೆನೆಂದು ಸನ್ನೆ ಮಾಡಿ ತಾಯಿಯನ್ನು ಸಮಾಧಾನಗೊಳಿಸುತ್ತಿದ್ದನು. ಲೋಹ ಪಾತ್ರೆಗಳನ್ನು ತನ್ನ ಸ್ಪರ್ಶದಿಂದ ಚಿನ್ನವನ್ನಾಗಿ ಬದಲಾಯಿಸುತ್ತಿದ್ದನು. ಆಗ ತಂದೆ ತಾಯಿಯರು ಉಪನಯನವನ್ನು ಮಾಡಿದರು. ಗಾಯತ್ರಿ ಮಂತ್ರವನ್ನು ಉಚ್ಚರಿಸಿ ನಂತರ ಭಿಕ್ಷಾ ಸಮಯದಲ್ಲಿ ಭವತಿ ಭಿಕ್ಷಾಂದೇಹಿ ಮಾತಾ ಎಂದು ಮೊಟ್ಟ ಮೊದಲಿಗೆ ತಾಯಿಯೊಡನೆ ಮಾತನಾಡಿ ವೇದವನ್ನು ಹೇಳಿದರು. ಎಲ್ಲಿಯೂ ಕಲಿಯದೆ 4 ವೇದಗಳನ್ನು ಹೇಳಿದ ಮಗನನ್ನು ನೋಡಿ ಸಂತಸ ಪಡುತ್ತಿರುವ ತಾಯಿ ತಂದೆಯರನ್ನು ತಾನು ಸನ್ಯಾಸಿಯಾಗಲು ಅನುಮತಿಯನ್ನು ಬೇಡಿದನು. ತಾಯಿಯು ದುಃಖ ಪಡುತ್ತಿದ್ದರೆ ಆಕೆಗೆ ಇನ್ನೂ ಮಕ್ಕಳು ಹುಟ್ಟುವರೆಂದು ಭವಿಷ್ಯವನ್ನು ಹೇಳಿದನು. ಹಲವಾರು ಪಂಡಿತರಿಗೆ ವೇದಾಂತಗಳ ರಹಸ್ಯವನ್ನು ವಿವರಿಸಿದರೆ ಅವರೆಲ್ಲರೂ ಈತನು ಕಾರಣ ಜನ್ಮನೆಂದು ಹೊಗಳಿದರು. ತಾಯಿಯು ತನಗಿನ್ನೊಂದು ಮಗುವಾಗುವವರೆಗಾದರೂ ಕಾಯಬೇಕೆಂದು ಹೇಳಿದಳು. ನಂತರ ಸರಿಯೆಂದು ಒಪ್ಪಿಕೊಂಡು 1 ವರ್ಷದವರೆಗೆ ಇದ್ದರು. ನಂತರ ಶ್ರೀ ಸ್ವಾಮಿಯವರ ಅವತಾರದ ಕಾರ್ಯಗಳನ್ನೀ ರೀತಿ ಸಿದ್ಧಮುನಿಗಳು ವಿವರಿಸಿದರು. ಕರಂಜಾನಗರವು ಮಹಾರಾಷ್ಟ್ರದ ಅಕೋಲಾ ಜಿಲ್ಲೆಯಲ್ಲಿದೆ. ಶ್ರೀ ನರಹರಿ ನರಸಿಂಹ ಸರಸ್ವತಿಯವರು ಹುಟ್ಟಿದ ಈ ಪವಿತ್ರ ಪ್ರದೇಶದಲ್ಲಿ ಆತನ ಹೆಸರಿನಲ್ಲಿ ಒಂದು ಮಠ ಏರ್ಪಾಟಾಗಿದೆ. ಹಲವಾರು ಭಕ್ತರು ಅಲ್ಲಿ ಶ್ರೀ ಗುರುವನ್ನು ದರ್ಶನ ಮಾಡಿ ಅನ್ನದಾನವನ್ನು ಕೈಗೊಳ್ಳುವರು. ಅದೂ ಸಹ ಒಂದು ಮಹಾ ಸಂಸ್ಥಾನವಾಗಿ ಅಭಿವೃದ್ಧಿಯಾಗಿದೆ. ಇಲ್ಲಿಗೆ 11ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಜೈ ಗುರುದೇವ ದತ್ತ.